ಓ ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಫೆಬ್ರವರಿ 7 ಶುಕ್ರವಾರ. ಇಂದಿನ ಶುಭ ಸಂದೇಶ ಮಾರ್ಕ 6:14-29. ಪ್ರಿಯರೇ, ಅಲ್ಲೊಂದು ಮದುವೆ ನಡೆಯುತ್ತಿತ್ತು. ಆ ಒಂದು ಮದುವೆ ಮನೆಯಲ್ಲಿ ಎಲ್ಲೆಲ್ಲೂ ಸಂತಸ, ಸಡಗರ, ಸಂತೋಷ ತುಂಬಿ ತುಳುಕುತ್ತಿತ್ತು. ಒಂದು ಕಡೆ ಮಕ್ಕಳು ಓಡಾಡುತ್ತಾ ಆಟವಾಡುತ್ತಾ ಇದ್ದರು. ಇನ್ನೊಂದು ಕಡೆ ಯುವಕ ಯುವತಿಯರು ನೃತ್ಯ ಮಾಡುತ್ತಿದ್ದರು. ಹಿರಿಯರು ಊಟ ಮಾಡುತ್ತಿದ್ದರು. ಮುದುಕ ಮುದುಕಿಯರು ಊಟದ ನಂತರ ವಿಶ್ರಮಿಸುತ್ತಿದ್ದರು. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿತ್ತು. ಆದರೆ ಆ ಒಂದು ಸಂಭ್ರಮದ ನಡುವೆ ಒಬ್ಬಾತ ಪ್ರವೇಶ ಕೊಡುತ್ತಾನೆ. ಆತ ಮದ್ಯಪಾನ ಮಾಡಿದಂತಹ ವ್ಯಕ್ತಿ. ಆತ ಎಲ್ಲರ ನಡುವೆ ನಿಂತು ಅವಾಚ್ಯ ಶಬ್ದಗಳಿಂದ ವಧುವರನನ್ನು ದೂಷಿಸುತ್ತಾನೆ. ಕೆಟ್ಟ ಕೆಟ್ಟ ಮಾತುಗಳಿಂದ ಆ ವಧುವರನನ್ನು ಹೀಯಾಳಿಸುತ್ತಾನೆ. ಅಲ್ಲಿದ್ದಂತಹ ಕುರ್ಚಿ ಟೇಬಲ್ಗಳನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತಾನೆ. ಒಂದು ರೀತಿಯ ಅಶಾಂತಿಯ ವಾತಾವರಣವನ್ನು ಆತ ಅಲ್ಲಿ ರೂಪಿಸುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲೂ ಸಹ ಒಂದು ಸಂತೋಷದ ಸಡಗರದ ವಾತಾವರಣದಲ್ಲಿ, ಹೆರೋದರಸನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಂತೋಷದ ಸಡಗರದ ವಾತಾವರಣವಿರುತ್ತದೆ. ಅಲ್ಲಿ ಎಲ್ಲರೂ ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ಆ ಸಡಗರದ ನಡುವೆ ಹೆರೋದಿಯಳು ಅಲ್ಲಿ ಅಶಾಂತಿಯ, ಅಲ್ಲಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾಳೆ. ಆಕೆ ತನ್ನ ಮಗಳು ನೃತ್ಯದ ಮೂಲಕ ಹೆರೋದನನ್ನು ಸಂತೋಷಪಡಿಸಿ, ಆ ಹೆರೋದನು ಏನು ಬೇಕಾದರೂ ಕೊಡುಗೆಯಾಗಿ ಕೇಳುವೆಂದಾಗ ಆಕೆ ತನ್ನ ತಾಯಿ ಹೆರೋದಿಯಳ ಮೂಲಕ ಯೌವನನ ಶಿರವನ್ನು ಕೇಳುತ್ತಾಳೆ. ಹೌದು ಪ್ರಿಯರೇ, ಅಲ್ಲಿಯ ವಾತಾವರಣವೇ ಬದಲಾಗುತ್ತದೆ. ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ನಡೆದುಕೊಳ್ಳುತ್ತೇವೆ. ಇನ್ನಿತರರು ಸಂತೋಷವಾಗಿರುವಂತಹ ಸಂದರ್ಭದಲ್ಲಿ, ಇನ್ನಿತರ ಸಡಗರ ಸಂಭ್ರಮದ ಸಮಯಗಳಲ್ಲಿ ನಾವು ಸಹ ಹೆರೋದಿಯಳಂತೆ ಅಶಾಂತಿಯನ್ನು, ದುಃಖವನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳಾಗುತ್ತೇವೆ. ಇಂತಹ ಸಂದರ್ಭಗಳನ್ನು ನೆನೆಸಿಕೊಂಡು ನಾವು ಯಾವಾಗಲೂ ಇತರರಿಗೆ ಸಂತೋಷವನ್ನು, ಸಮಾಧಾನವನ್ನು ನೀಡಬೇಕು. ಬದಲಾಗಿ ಯಾವುದೇ ರೀತಿಯಲ್ಲಿ ಹೆರೋದಿಯಳಂತೆ ಅಶಾಂತಿಯ ವಾತಾವರಣ ಕಲ್ಪಿಸಬಾರದು ಎಂದು ಇಂದಿನ ದೈವ ವಾಕ್ಯವು ನಮಗೆ ತಿಳಿಸುತ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯ್ಯ.